ಎಚ್ ಸಿ ಮಹಾದೇವಪ್ಪನವರ ಅಣ್ಣನ ಮಗ ನವೀನ್ ಬೋಸ್ಗೆ ಅಕ್ರಮ ಮೂಡಾ ಸೈಟ್ ಬಂದಿದ್ದಾವೆ ಅಂತ. ಅಕ್ರಮ ಮೂಡಾ ಸೈಟು ಹೆಂಗೆ ಬಂತು? ಡೈರೆಕ್ಟಾಗಿ ಏನು ತಗೊಂಡಿಲ್ಲ. ನವೀನ್ ಬೋಸ್ದೇನ ಆಸ್ತಿ ಮೂಡಾದವ್ರು ಮುಟ್ಗೋಲು ಹಾಕ್ಕೊಂಡಿರಲಿಲ್ಲ, ಅಕ್ವೈರ್ ಮಾಡ್ಕೊಂಡಿರಲಿಲ್ಲ. ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಅನ್ನುವಂಥವರಿಗೆ ಸೈಟ್ ಅಲಾಟ್ ಆಗಿತ್ತು. ಮೂಡಾದಿಂದ ಸೈಟ್ ಕೊಟ್ಟಿದ್ರು. ಮಂಜುನಾಥು ಇದು ಈ ಕೇಸ್ನಲ್ಲಿ ಮಾತ್ರ ಈ ಶಬ್ದ ಕೇಳಿದ್ದು ನಾನು, ಸೆಟ್ಲ್ಮೆಂಟ್ ಡೀಡ್ ಅಂತ. ಸೆಟ್ಲ್ಮೆಂಟ್ ಡೀಡ್ ಮೂಲಕ ನವೀನ್ ಬೋಸ್ಗೆ ಸೈಟ್ ಬಿಟ್ಕೊಟ್ಟಿದ್ರು. ವಾಟ್ ಈಸ್ ಸೆಟ್ಲ್ಮೆಂಟ್ ಡೀಡ್? ನವೀನ್ ಬೋಸ್ ₹1 ಕೊಡಬೇಕಾಗಿಲ್ಲ, ಮಂಜುನಾಥ್ ₹1 ಕೇಳಬೇಕಾಗಿಲ್ಲ. 60-40 ಸೈಟು, ನನ್ನ ಸೈಟ್ ನಾಳೆಯಿಂದ ನಿಮ್ಮದು ಅಂತ ಬರೆದು ಕೊಡೋದಪ್ಪ. ಈಗ ನವೀನ್ ಬೋಸು ಮಂಜುನಾಥ್ರಿಂದ ದುಡ್ಡು ಕೊಟ್ಟು ಸೈಟ್ ತಗೊಂಡಿದ್ರೆ ಅದರದ್ದೊಂದು ರಿಜಿಸ್ಟ್ರೇಷನ್ ಅಂತ ಆಗ್ತಾ ಇತ್ತು. ರಿಜಿಸ್ಟ್ರೇಷನ್ ದುಡ್ಡನ್ನು ಕಂದಾಯ ಇಲಾಖೆ ಕಟ್ಟಬೇಕಾಗ್ತಿತ್ತು. ಇದರಲ್ಲಿ ಅದಿಲ್ಲ, ಕಟ್ಟೋದಿಲ್ಲ. ಸೈಟಿಗೆ ಇಂತಿಷ್ಟು ಬೆಲೆ ಅಂತಿರ್ತಿತ್ತು, 50 ಲಕ್ಷನೋ 1 ಕೋಟಿನೋ ಒಂದು ಬೆಲೆ ಇರ್ತಿತ್ತು. ಅದನ್ನು ಅಕೌಂಟ್ ಮೂಲಕ ನವೀನ್ ಬೋಸು ಕೊಡಬೇಕಾಗ್ತಿತ್ತು ಮಂಜುನಾಥರಿಗೆ ಖರೀದಿ ಮಾಡಿದರೆ. ನವೀನ್ ಬೋಸ್ ಅಕೌಂಟಲ್ಲಿ ಅಷ್ಟು ದುಡ್ಡು ಇರಬೇಕಾಗಿತ್ತು. ಆ ದುಡ್ಡು ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಬರ್ತಿತ್ತು. ಇಲ್ಲ, ಹಂಗಿಲ್ಲ. ಸೆಟ್ಲ್ಮೆಂಟ್ ಡೀಡು, ನಾನು ನಿಮಗೆ ಸೈಟ್ ಕೊಟ್ಟಿದ್ದೀನಪ್ಪ, ಹಂಗೆ ಸೈಟ್ ಬಂದಿತ್ತು. ಈ ಸೆಟ್ಲ್ಮೆಂಟ್ ಡೀಡ್ಗಳು ನಮ್ಮ ಕೈಗೆ ಸಿಕ್ಕಾಗ ಅದರಲ್ಲಿ ಆಬ್ವಿಯಸ್ಲಿ ಇನ್ನು ಅಡ್ರೆಸ್ ಇರ್ತಾವಲ್ಲ ಇಬ್ಬರದು. ಮಂಜುನಾಥರ ಅಡ್ರೆಸ್ಸು JP ನಗರದ್ದಿತ್ತು, ಬೆಂಗಳೂರಿನ JP ನಗರದ ಡಾಲರ್ಸ್ ಕಾಲನಿ. ಕಳಿಸ್ದೆ ನಾನು ನಮ್ಮ ರಿಪೋರ್ಟರ್ನ, ಚೆಕ್ ಮಾಡಿದಿರೋದು ಏನಿದೆ ಇದು ಕಥೆ ಅಂತ. ಅಲ್ಲಿ ಹೋದರೆ ಮಂಜುನಾಥ್ ಮನೆ ಕರೆಕ್ಟ್ ಅಡ್ರೆಸ್ಸೇ ಇದೆ. ಅದು ಮಂಜುನಾಥ್ ಅವರು ಇದ್ದರು. ಅವರು ದಮ್ಮಯ್ಯ ಅನ್ನಕ್ಕೆ ಬಂದುಬಿಟ್ರು, ದಯವಿಟ್ಟು ಇದನ್ನು ಪ್ರಸಾರ ಮಾಡಿಬಿಡಿ, ಬಿಟ್ಟುಬಿಡಿ ಇದನ್ನು.